Thank you, sir. Thank you so much. Thank you, masters. ಎಸ್, ಬುದ್ಧ ಪೂರ್ಣಿಮಾ ಸೆಲೆಬ್ರೇಟ್ ಮಾಡಿಕೊಂಡ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಎಲ್ಲೆಲ್ಲಿ ಸೆಲೆಬ್ರೇಟ್ ಮಾಡಿದಿರೋ, ಎಲ್ಲೆಲ್ಲಿ ಇದ್ರೋ, ಏನೇನು ಅನುಭವಗಳನ್ನ ಪಡ್ಕೊಂಡಿದ್ದೀರೋ, ದಯವಿಟ್ಟು ನಿಮ್ಮ ಅನುಭವಗಳೊಂದಿಗೆ ಬನ್ನಿ. ಬುದ್ಧ ಪೂರ್ಣಿಮೆಯ ಮಹಾಪರ್ವ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ವೈಯಕ್ತಿಕ ಮಹಾಪರ್ವ, ಸಾಮೂಹಿಕ ಮಹಾಪರ್ವ, ಈ ಭೂಮಂಡಲದ ಮಹಾಪರ್ವ, ಒಂದು ಚೈತನ್ಯದ ಮಹಾಪರ್ವ. ಎಸ್ ಪ್ಲೀಸ್. ಯಾರಿದ್ದೀರಿ ಶೇರ್ ಮಾಡೋರು? ಯಾರು ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ ಅಂದ್ರೆ ಮುಂದೆ ಹೋಗ್ಬಿಡೋಣ. ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡ್ತೀರಾ ಮಾಸ್ಟರ್? ಧ್ಯಾನದಿಂದ. ಎಸ್, ಸುತೇಜ ಭಟ್ ಮೇಡಮ್. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ತುಂಬಾ ತುಂಬಾ ಧನ್ಯವಾದಗಳು ಸರ್ ನಿಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ. ಯಾಕಂದ್ರೆ ನಾನು ಪಿರಮಿಡ್ ವ್ಯಾಲಿ ಹೋಗಿದ್ದೆ ಸರ್. ಓಕೆ. 10, 11, 12 3 ದಿನ ಇದ್ದೆ ಸರ್. ನನಗೆ ಆಕ್ಚುಲಿ ಸಿವಿಯರ್ ನೀ ಜಾಯಿಂಟ್ ಪೇನ್ ಇದೆ. ಹೋಗ್ಲಿಕ್ಕೆ ಇಲ್ಲ, ಮನೇಲೆಲ್ಲ ಬೇಡ, ಇಷ್ಟು ಪೇನ್ ಇದೆ ಅಲ್ಲ, ಹೆಂಗೋ ಏನೋ ಅಂತೆಲ್ಲ ಅಂದ್ರು. ಆದ್ರೂ ನಾನು ಇನ್ನೊಬ್ರು ನಮ್ಮ ಫ್ರೆಂಡು ಏನೋ ಒಂದು ಸಂಕಲ್ಪ ಮಾಡ್ಕೊಂಡು ಹೋಗ್ಲೇಬೇಕಂತ ಹೋದೆ ಸರ್. ನನಗೆ 3 ವರ್ಷದಿಂದ ಸರ್, 2.5 ವರ್ಷದಿಂದ ಧ್ಯಾನ ಮಾಡ್ತಿದ್ದೀನಿ. ಅಲ್ಲಿ ಹೋಗಿ ಬರುವಂತ ಅನುಭವಗಳು, ಧ್ಯಾನದಲ್ಲಿ ಕುಳಿತಾಗ ಆಗುವಂತ ಡೀಪ್ ಸ್ಟೇಟಿಗೆ ಹೋಗಿದ್ದು. ಆಮೇಲೆ ಅಲ್ಲಿ ಒಂದು ಕಾರ್ಯಕ್ರಮಗಳು, ಒಂದು ಪ್ರಸಾದದ ವ್ಯವಸ್ಥೆ, ಅಲ್ಲಿ ಎಲ್ಲರೂ ಒಂದು ವಾಲಂಟರೀಸ್ ಮಾಡುವಂತ ಕೆಲಸ. ನನ್ನ ಕೋಟಿ ನಾನು ಕೊನೆ ತನಕ ಮರೆಯಲಾಗದ ಕ್ಷಣ ಸರ್. ನನಗೆ ಎಷ್ಟು ಚೆನ್ನಾಗಿತ್ತು. ನನಗೆ ಯಾವಲ್ಲ ಕಿಂಗ್ ಫಿಶರ್ ಅಲ್ಲಿ ಹೋದ್ರಂತೂ ಅಷ್ಟು ಇದು. ಆಮೇಲೆ ನಿಮ್ಮನ್ನು ನೋಡಿದೆ, ನಾನು ಭೇಟಿಯಾಗ್ಲಿಕ್ಕೆ ಆಗಿಲ್ಲ. ಸ್ಟೇಜ್ ಮೇಲೆ ನೋಡಿದೆ ಸರ್, ನಿಮ್ಮನ್ನ ಮಾತಾಡಿದ್ವೆಲ್ಲ ಕೇಳಿದೆ. ಅಷ್ಟು ಅದು ಹೇಳಿಕ್ಕಾಗಲ್ಲ ಸರ್. ಈ ಥರ ಮಿರಾಕಲ್ ಅನ್ಸ್ಬಿಡ್ತು. ನಾವು ಹೋಗುವಾಗ ಸ್ವಲ್ಪ ಟ್ರೈನ್ ವ್ಯವಸ್ಥೆ ಸ್ವಲ್ಪ ಅಸ್ತವ್ಯಸ್ತ ಆಗಿತ್ತು ಗುರುಜಿ. ನಮಗೆ ಬರುವಾಗ ನಾವು ಸಂಜೆ 7 ಗಂಟೆಗೆ ಹೊರಟಿದ್ದು. ಮನೆಗೆ ನಾವು ಸಿರ್ಸಿ ನಾವಿರೋದು ಬೆಳಗ್ಗೆ 10 ಗಂಟೆ ಬಂದು ತಲುಪಿದೀವಿ ಸರ್. ಅಲ್ಲಿಂದ ಇಲ್ಲಿವರೆಗೂ ಒಂದು ಚೂರು ಕೂಡ ಎಲ್ಲೆಲ್ಲೂ ನಮಗೆ ಏನು ತೊಂದರೆ ಆಗಿಲ್ಲ. ಮತ್ತೆ ಅದೇನು ಗುರುಗಳೇ ನಮ್ಮನ್ನು ಕರೆಸ್ಕೊಂಡು ನಮ್ಗೆ ಇಷ್ಟು ವ್ಯವಸ್ಥೆ ಮಾಡಿಸಿದ್ರು ಅನ್ಸ್ತು ಗುರುಜಿ. ಅಷ್ಟು ನಮಗೆ ಅದು ಹೇಳಿಕೆ ಆಗಲ್ಲ. 1 ಅವರ್ ಹೇಳ್ಬೋದು ಅದನ್ನ ಹೇಳಿದ್ರೆ. ಆ ಧ್ಯಾನಕ್ಕೆ ಕೂತಾಗಂತೂ ಬೆಳಿಗ್ಗೆ 5 to 8 ಮಾಡಿಸ್ತಾರಲ್ಲ ಸರ್, ಅಂತ ಅನುಭವಗಳು ನನ್ನ ಜೀವನದಲ್ಲಿ ಎಂದೂ ಆಗಿಲ್ಲ. ನಾನು ಅದಕ್ಕೆ ಇವತ್ತು ಕೂಡ ಅದನ್ನ ಹೇಳ್ಬೇಕಂತ ನಾನು ಕಾತುರದಿಂದ ಕಾಯ್ತಿದ್ದೆ ಸರ್. ಅಷ್ಟು ಆಮೇಲೆ ಅವ್ರನ್ನ ಡೈರೆಕ್ಟ್ ನೋಡ್ದಂಗ ಆಯ್ತು. ಅವ್ರ ಒಂದು ಸಂದೇಶಗಳನ್ನ ಹೇಳ್ತಿದ್ರಲ್ಲ ಪತ್ರಿಜಿಯವರು, ಅವ್ರು ಡೈರೆಕ್ಟ್ ಅವ್ರು ನೋಡ್ತಾ ಇದ್ದೀವೇನೋ ಅಂತ ನಂಗೆ ಅನ್ಸ್ಬಿಡ್ತು. ಆಮೇಲೆ ಕೆಲವು ನನಗೆ ಅನುಭವದಿಲ್ಲ, ಕೆಲವು ಪುಸ್ತಕಗಳು, ಗುರುಜಿ ಬ್ರಹ್ಮರ್ಷಿ ಪತ್ರಿ ಅಂತ ಪುಸ್ತಕದಲ್ಲಿ ಬರೆದಂಗೆ ಅದೆಲ್ಲ ನನಗೆ ಕಾಣ್ತು ಸರ್. ನನಗೆ ಬಹಳ ಖುಷಿ ಆಯ್ತು. ಕೆಲವು ಪುಸ್ತಕಗಳನ್ನ ತಗೊಂಡೆ, ಪಿರಮಿಡ್ ತಗೊಂಡೆ, ಇನ್ನು ಕೆಲವು ನಂಗೆ ಏನೇನ್ ಬೇಕು ಅದೆಲ್ಲ ತಗೊಂಡು ಬಂದೆ. ನನಗೆ ಬಹಳ ಖುಷಿ ಆಯ್ತು ಸರ್. ನನಗೆ ಅಲ್ಲಿ ಹೋಗುವಂತ ಅವಕಾಶ ಸಿಕ್ಕಿದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್, ಮೀನಾಕ್ಷಿ ಮೇಡಮ್. ಸರ್ ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಹುಬ್ಬಳಿದು ಅನುಭವ ಹೇಳ್ಬೇಕಂದ್ರೆ ಬಹಳ ಅದ್ಭುತವಾದಂತ ಅನುಭವ ಸರ್. ನಾವು ಬರ್ಬೇಕಾದ್ರೂ ಹೋಗ್ಬೇಕಾದ್ರೂ ನಾವು ಗೌರ್ಮೆಂಟ್ ಬಸ್ಸಿಗೆ ಬರ್ಬೇಕು. ಯಾವುದೇ ಬಸ್ಸಿನ ಪ್ರಾಬ್ಲಮ್ ಆಗ್ಲಿಲ್ರಿ. ಎಲ್ಲಾ ಕಡೆ ಸರಳವಾಗಿ ನಮಗ್ ಬಸ್ ಸಿಕ್ತು, ಸೀಟ್ ಸಿಕ್ತು. ನಮ್ ಊರಿಗೆ ನಾವು ಬಂದು ತಲುಪಬೇಕಾದ್ರೂ ರಾತ್ರಿ 9:30 ಆಯ್ತ್ರಿ ಸರ್. ಮತ್ತಲ್ಲಿ ಧ್ಯಾನ ಬೆಳಗ್ಗೆ 5ರಿಂದ ಧ್ಯಾನಕ್ಕೆ ಕೂರಿಸಿದ್ರಲ್ರಿ ಸರ್. 3 ಗಂಟೆ ಧ್ಯಾನ ರೀ, 3 ನಿಮಿಷ ಆದಂಗ ಆಗೈತ್ರಿ. ಕಣ್ಣು ಮುಂಚಿ ಕುಂತೀವ್ರಿ, ಒಮ್ಮೆ ಕಣ್ಣು ಓಪನ್ ಮಾಡ್ಬೇಕು 3 ತಾಸು ಆಗಿದ್ದೆ ಗೊತ್ತಾಗಿಲ್ರಿ ನಮಗ. ಆಮೇಲೆ ಧ್ಯಾನದಾಗ ನನಗ ಆಗಿದ್ದಂತ ಅನುಭವ ಏನಂದ್ರ ರೀ, ನಾ ಧ್ಯಾನದೊಳಗ್ರಿ ಎಲ್ಲಾ ಗ್ರಹ ಅಡ್ಡಾಡವನ್ರಿ ಸರ್. ಸರ್ ಯಾವ್ಯಾವ ಗ್ರಹಕ್ಕೆ ಹೋಗ್ಕನಲ್ರಿ ಎಲ್ಲಾ ಗ್ರಹದಾಗೂ ಪತ್ರಿಜಿ ಅವ್ರದಾರ. ಗುರು ಗ್ರಹಕ್ಕೆ ಹೋಗಿ ಬಂದೇರಿ ಸರ್. ಆಮೇಲೆ ಮಂಗಳ ಗ್ರಹಕ್ಕೆ ಹೋಗಿ ಬಂದ್ಯಾರಿ. ಎಲ್ಲಾ ಗ್ರಹಕ್ಕೆ ಹೋಗಿ ಸರ್. ಎಲ್ಲಾ
ಇಡೀ ಗ್ಯಾಲಕ್ಸಿನ ಅಡ್ಡಾಡಿ ಬಂದೆ ಬಿಡ್ರಿ ಸರ್. ಹ್ಮ್ 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 ಎಲ್ಲಿ ಹೋಗ್ತೀನಲ್ರಿ ಅಲ್ಲಿ ಪತ್ರಿಜಿ ಅವ್ರ ಅದಾರ್ರಿ. ಆಮೇಲೆ ಓಕೆ. ಕೊನೆಗೇನಾಯ್ತ್ರಿ, ಸೂರ್ಯ ದೇವ್ರಿ ಹ್ಮ್ ಮುಂದೆ ಕುದುರೆ ರಥ ಹೊಡ್ಯಾತನ್ರಿ, ಹಿಂದ್ ಪತ್ರಿಜಿ ಅವ್ರು ಬರಾಕತ್ತಾರ್ರಿ. ಹ್ಮ್ ಆ ರಥದೊಳಗ ಪತ್ರಿಜಿ ಅವ್ರು ಕುಂತಿದ್ದಾರ್ರಿ. ಆಮೇಲ್ರಿ ಹ್ಮ್ ಇವ್ರ ಇದನ್ರಿ ವಾದ್ಯಗಳನ್ನ ನುಡಿಸ್ತಾ ಇದ್ರಲ್ರಿ ಸಂಗೀತ. ಆ ಹ್ಮ್ ವಾದ್ಯಕ್ರಿ ಮೈ ಜುಮ್ ಅನ್ನಕತ್ತಿತ್ರಿ. ಆಮೇಲೆ ಆ ಇರಿಬಿಗಳು ಸರ್, ಕಂಟಿರಿಬಿರಿ ಇರಿಬಿಗಳು ಡಾನ್ಸ್ ಮಾಡತ್ತಿದ್ರು ಸರ್, ಇರಿಬಿಗಳ್ರಿ. ವಾ ಹ, ಹ. ಆಮೇಲೆ ಸರ ನೀರಿನ ಅಲೆಗಳ್ರಿ, ಅಲೆಗಳ ಹ್ಮ್ ಡಾನ್ಸ್ ಮಾಡ್ತಿದ್ದು. ಆಮೇಲೆ ಪಕ್ಷಿಗಳ ಡಾನ್ಸ್ ಮಾಡತ್ತಿದ್ರು ಧ್ಯಾನದಾಗ್ರಿ. ಅವನ್ನೆಲ್ಲಾ ನೋಡ್ ನನಗ್ ಒಂಥರಾ ಮೈ ಜುಮ್ ಅನ್ನತ್ರಿ. ಅಯ್ಯೋ ಇರಿವಿ ಎಷ್ಟ್ ಚಂದ ಡಾನ್ಸ್ ಮಾಡಾತಾವಲ್ಲ ಅನ್ಸಾತೈತ್ರಿ. ಅಷ್ಟು ಹ್ಮ್ ಹಿಂಗ್ ಕೈ ಮಾಡಿ ಡಾನ್ಸ್ ಮಾಡಾತಾವ್ರಿ. ವಾವ್. ಆಮೇಲೆ ಮತ್ರಿ ನನಗ ಜೈ ಶ್ರೀರಾಮ್ ಅಂತ ಹೇಳಿ ವಾಣಿ ಕೇಳಿಸ್ದಂಗ ಆತ್ರಿ. ಅಷ್ಟ್ರೊಳಗನ ರೀ ಒಬ್ರ ಹಾಡ ಹಾಡಿದ್ರಲ್ರಿ ಸರಿ, ಇನ್ನಷ್ಟು ಹ್ಮ್ ಬೇಕೆಂದ ಆ ಹ್ಮ್ ಹಾಡ್ ರಾವೆ ಮೇಡಮ್. ಹ್ಮ್ ನೋಡ್ರಿ. ನನಗ ಅದು ಕರೆಕ್ಟ್ ಧ್ವನಿ ಅನ್ಸುದ್ರಾಗರಿ ಆ ಹಾಡ್ ಬರೋದಾಗ ನನಗ್ ಕಣ್ಣಾ ನೀರ್ ಹೊಂಟ್ ಬಿಟ್ರು ಧಳ ಧಳದ. ಏನ್ ನನಗ್ ಹಿಂಗ್ ಅನಿಸ್ತು ಅಷ್ಟ್ರಾಗ ಹಾಡ ಹಾಡಾಕತ್ತಾರಲ್ಲ ಅಂತ ಹೇಳ್ರಿ. ಆ ಹಾಡ ಓಕೆ. ಆ ಹಾಡ ಮುಗಿಯುವವರೆಗೂ ಕಣ್ಣಾ ನೀರ್ ಹೋಗುದ್ರಿ ಸರಿ. ಸೂಪರ್ ಬಾರಿ ಅದ್ಭುತವಾದಂತ ಅನುಭವ ಆತ್ರಿ ಸರ್. ಸೂಪರ್. ಎಸ್. ಸರ್ ಥ್ಯಾಂಕ್ ಯು ಸರ್. ಓಕೆ. ಶಶಿ ಮೇಡಮ್. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ರಿ ಪ್ಲೀಸ್. ಟ್ರೈ ಮಾಡ್ತಾ ಇದ್ದಾರೆ, ಆಗ್ತಾ ಇಲ್ಲ ಸರ್ ಅವ್ರಿಗೆ. ಓಹ್ ಹಾ ಎಸ್ ಈಗ ಕೇಳಿಸ್ತಿದೆ ಸರ್. ಹಾ ಹಾ ಮಾತಾಡಿ. ಕೇಳ್ತಾ ಇದೆ ಮಾತಾಡಿ. ಸರ್ ನಾವು ಹಾಸನದಲ್ಲಿ ಧ್ಯಾನ ಯಜ್ಞಕ್ಕೆ ಹೋಗಿದ್ವಲ್ಲ, ಅಲ್ಲಿ ಹ್ಮ್ ಒಂದು ಅನುಭವ ಆಯ್ತು ಸರ್ ನಂಗೆ. ಅಲ್ಲಿಂದ ಅನುಭವಗಳನ್ನ ಮಾಸ್ಟರ್ಸ್ ಶಶಿ ಮೇಡಮ್ ಒಂದ್ ನಿಮಿಷ. ಮಾಸ್ಟರ್ಸ್ ಇವರಿಗೆ ಫೋನ್ ಕನೆಕ್ಟ್ ಆಗಿರ್ಲಿಲ್ಲ, ಹೀಗಾಗಿ ಅವತ್ತಿನಿಂದ ಅನುಭವಗಳು ಹಾಗೆ ಪೆಂಡಿಂಗ್ ಇದೆ. ದಯವಿಟ್ಟು ಮೇಡಮ್ ಪ್ಲೀಸ್. ಸರ್ ಇದು ಇಂಪಾರ್ಟೆಂಟ್ ಇರೋದ್ರಿಂದ ಪ್ರಕೃತಿ ಮಾತೆ ಕನೆಕ್ಟ್ ಆಗಿದ್ರು ಸರ್ ನನ್ಗೆ. ಎಸ್ ಎಸ್. ಅವಾಗ ಅವರು ತುಂಬಾ ನೊಂದ್ಕೊಂತಾ ಇದ್ರು, ಅಳ್ತಾ ಇದ್ರು. ನನ್ ಮಕ್ಳ ನಿಂಗೆ ನನ್ ಕೂಗು ಕೇಳಿಸಲ್ವ ಮಕ್ಳ ನಿಮ್ಗೆ ಅಂತ ಹೇಳ್ತಾ ಇದ್ರು. ಸರಿ ಏನಾಯ್ತು ಹೇಳಿ ಅಂದ್ರೆ, ನೀವು ಪ್ರಕೃತಿ ಎಲ್ಲ ಅರಣ್ಯ ಎಲ್ಲ ನಾಶ ಮಾಡ್ತಾ ಇದ್ದೀರಾ, ಮರ ಗಿಡಗಳೆಲ್ಲ ಕಡಿತಾ ಇದ್ದೀರಾ, ಮತ್ತೆ ವಾಯು ಮಾಲಿನ್ಯ ತುಂಬಾ ಆಗ್ತಿದೆ. ಮುಂದಿನ ಒಂದು ಸ್ಥಿತಿಗಳಲ್ಲಿ ನಿಮ್ಗೆ ವಾಯು ಉಸಿರಾಡಕ್ಕೆ ಆಗದೆ ಇರುವಂತ ಸ್ಥಿತಿ ವಾಯು ಮಾಲಿನ್ಯ ಆಗುತ್ತೆ ಅಂತ ತುಂಬಾ ಅಳ್ತಾ ಇದ್ರು. ನನ್ ಕೂಗ್ ಕೇಳ್ಸಲ್ವಾ ಅಂತ. ಸರಿ ನಾವು ಏನ್ ಮಾಡ್ಬೋದು ಅಂತ ನಾನ್ ಕೇಳಿದಾಗ ಅವ್ರು ಹೇಳಿದ್ರು, ನೀವು ಎಲೆಕ್ಟ್ರಿಕ್ ವಾಹನಗಳನ್ನ ಉಪಯೋಗಿಸ್ಬೇಕು. ಫ್ಯಾಕ್ಟ್ರಿಗಳಿಂದ ಮತ್ತೆ ವಾಹನಗಳಿಂದ ಬರೋ ಹೊಗೆನ ತಡೆಗಟ್ಟಬಹುದು. ಮತ್ತೆ ಅರಣ್ಯ ಸಸಿಗಳನ್ನ ನೆಡೋದ್ರಿಂದ, ಮರಗಿಡಗಳನ್ನ ಬೆಳೆಸೋದ್ರಿಂದ ಈ ವಾಯು ಮಾಲಿನ್ಯ ತಡೆಗಟ್ಟಬಹುದು, ಬ್ಯಾಲೆನ್ಸ್ ಮಾಡ್ಬೋದು. ಮತ್ತೆ ನೀವು ಹೆಚ್ಚು ಹೆಚ್ಚು ಧ್ಯಾನ ಮಾಡೋದ್ರಿಂದ ನಾನು ಪ್ರಕೃತಿಗೆ ಶಕ್ತಿನ ಒದಗಿಸ್ಬೋದು. ದಯವಿಟ್ಟು ಇದನ್ನ ಮಾಡಿ ಅಂತ ಅವರು ಕೈ ಮುಗ್ದು ಇದ್ ಮಾಡ್ಕೊಂತ ಇದ್ರು. ನಂಗೆ ತುಂಬಾ ಇದಾಯ್ತು. ನೀವು ಅವತ್ತು ಸಿಕ್ಕಿಲ್ಲ ಸರ್ ನಂಗೆ ಹೇಳಕ್ಕೆ ಮೆಸೇಜು. ಪ್ರಕೃತಿ ಸಂದೇಶವನ್ನ ಕೊಟ್ರು ಸರ್ ನನಗೆ. ಓಕೆ. ಮತ್ತೆ ಸರ್ ಒಂದು ಮಾತ್ರ ಹೇಳ್ತೀನಿ ಅಷ್ಟೇ, ಸಮಯ ಇಲ್ಲದೆ ಇರೋದ್ರಿಂದ. ಸರ್ ನಾರದ ಸ್ವಾಮಿಗಳು ನಂಗೆ ಕನೆಕ್ಟ್ ಆಗಿದ್ರು ಧ್ಯಾನದಲ್ಲಿ. ಅವರು 3 ಬಾರಿ ನಾರಾಯಣ ಅಂತ ಹೇಳಿದ್ರು ಸರ್. ಸರಿ ಏನು ಅಂದ್ರೆ, ನಿನಗೆ ಸೃಷ್ಟಿ ರಹಸ್ಯನ ತಿಳಿಸ್ತೀನಿ ಅಂತ ಹೇಳಿದ್ರು ಸರ್. ಸರಿ ಓಕೆ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಸೃಷ್ಟಿಯ ಉಗಮ ಹೆಂಗಾಯ್ತು ಅಂತ ತಿಳಿಸ್ತೀನಿ ಅಂದ್ರು. ಒಂದು ಜ್ಯೋತಿರ್ಬಿಂದುವಿಂದ, ಅಂದ್ರೆ ಒಂದು ಜ್ಯೋತಿರ್ ಕಣದಿಂದ ಸೃಷ್ಟಿಯ ಉಗಮ ಅಂತ ಹೇಳಿದ್ರು ಸರ್. ನೆಕ್ಸ್ಟ್ ಅವರು ಬ್ರಹ್ಮನಿಂದ ಉತ್ಪತ್ತಿಯಾದ ಮೊದಲ ವಸ್ತು ಬ್ರಹ್ಮನ್ ಅಂದ್ರು ಸರ್. ಬ್ರಹ್ಮನ್ ಅಂದ್ರು. ಅದಕ್ಕೆ ನಾನು ಬ್ರಹ್ಮನ್ ಅಂದ್ರೆ ನಂಗೆ ಅರ್ಥ ಗೊತ್ತಾಗಿಲ್ಲ ಸರ್. ಬ್ರಹ್ಮನ್ ಅಂದ್ರೆ ಏನು ಅಂತ ಕೇಳಿದೆ. ಅದಕ್ಕೆ ಅವ್ರಂದ್ರು, ಬ್ರಹ್ಮನ್ ಅಂದರೆ ತನ್ನದೇ ಶಕ್ತಿಯಿಂದ ಉತ್ಪತ್ತಿಯಾದ ವಸ್ತು ಅಂತ ಹೇಳಿದ್ರು. ತದನಂತರ ಋಷಿ ಮುನಿಗಳು ಬಂದ್ರು. ಬ್ರಹ್ಮನಿಂದ ಮಾನಸ ಪುತ್ರರು ಅವರು ಉತ್ಪತ್ತಿ ಆಗಿರ್ತಾರಲ್ಲ, ಅದರಿಂದ ಋಷಿ ಮುನಿಗಳು ಅವರು ತದನಂತರ ಅಂತಾನೆ ಮೆನ್ಷನ್ ಮಾಡಿದ್ರು ಸರ್ ನಮ್ಗೆ. ತದನಂತರ ಋಷಿ ಮುನಿಗಳು ಬಂದಿದೆ. ತದನಂತರ ಹರಮರ್ಕ್ ಹಾಕಿ ಕೂಡ ತೋರ್ಸಿದ್ರು ಸರ್. ಇದೇ ರೀತಿ ನೀನ್ ಹೇಳ್ಬೇಕು ಅಂದ್ರು. ತದನಂತರ ಮಾನವರು ಅಂದ್ರೆ ರಾಜಮನೆತನಗಳು, ಮನುಷ್ಯ ಸಂತತಿ ಬಂತಂತೆ ಸರ್.
ಇದನ್ನ ನೀನು ತಕ್ಷಣ ಧ್ಯಾನದಿಂದ ಎದ್ದ ತಕ್ಷಣ ನೋಟ್ ಮಾಡ್ಕೊಂಡು ಆ ಎಲ್ಲಾರ್ಗು ಹೇಳ್ಬೇಕು. ಇದೇ ತರ ಸೃಷ್ಟಿ ರಹಸ್ಯಗಳು ಕನೆಕ್ಟ್ ಆಗಿ ಹೇಳ್ತಾ ಇರ್ತೀವಿ. ನೀವು ಗ್ರೂಪ್ ಅಲ್ಲಿ ಹೇಳಿದಾಗ ಎಲ್ಲಾರ್ಗು ಗೊತ್ತಾಗುತ್ತೆ. ಮೆನ್ಷನ್ ಮಾಡಿ ಹೇಳಿದ್ರು ಸರ್ ಅವ್ರು. ಕೇತಪ್ಪ ಸರ್ ಹೇಳಿದ್ರೆ ಅವ್ರು ಎಲ್ಲಾರ್ಗು ಅದ್ರ ವಿವರಣೆ ಎಲ್ಲ ತಿಳಿಸ್ತಾರೆ, ಬುಕ್ ಅಲ್ಲಿ ಬರೀತಾರೆ. ಇಂಥ ಎಷ್ಟೋ ರಹಸ್ಯಗಳು ನಿನಗ್ ತಿಳಿಸ್ತೀವಿ, ನೀನು ತಿಳಿಸ್ಬೇಕು ಅಂತ ಹೇಳಿದ್ರು. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ Thank you, sir. ಶಶಿ ಮೇಡಮ್ ಅವ್ರ ಹತ್ರ ಅನುಭವಗಳ ಭಂಡಾರವೇ ಇದೆ. ಅದನ್ನ ವಾರಿಯರ್ಸ್ ಎಲ್ಲರೂ ಪಡ್ಕೊಳ್ಳೋರಂತೆ. ಬೇಕಂದ್ರೆ ಒಂದು ಸಾಯಂಕಾಲ ವಾರಕ್ಕೊಂದಿನ ಶಶಿ ಮೇಡಮ್ ಅವ್ರಿಗೆ ಕೊಟ್ಬಿಡೋಣ. ಎಸ್ ಆವಾಗ ಟನ್ ಗಟ್ಲೆ ಬರುವಂತ ಜ್ಞಾನವನ್ನ ಎಲ್ಲರೂ ನಾವು ಆನಂದಿಸ್ಬೋದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. Thank you. ಎಸ್ ಎಸ್ ಮಾಸ್ಟರ್ಸ್, ಮತ್ತೆ ಯಾರಾದ್ರು? ಎಸ್, ಇನ್ನೂ ಅನುಭವಗಳು ತುಂಬಾ ಇವೆ. ನೀವೆಲ್ಲರೂ ಇನ್ನೂ ಬುದ್ಧ ಪೂರ್ಣಿಮೆಯ ಅನುಭವಗಳನ್ನ ನೀವು ಕೆಲವೊಬ್ರು ಯಾವ ರೀತಿ ನಾನು ಇದನ್ನ ಹಂಚ್ಕೊಳ್ಳಿ, ನನಗೆ ಈ ರೀತಿ ಕೆಲವೊಬ್ರಿಗೆ ಸಮಸ್ಯೆ ಏನು ಅಂದ್ರೆ ಅನುಭವಗಳಾದ್ರೂ ನನಗೆ ಅನುಭವ ಆಗಿಲ್ಲ ಅಂತ ಒಂದು ಒಂದು ತಮ್ಮದೇ ಆದ ಒಂದು ತಿಳುವಳಿಕೆಯಲ್ಲಿ ಇರೋದು. ಅಂದ್ರೆ ಆದ ಅನುಭವವನ್ನ ಶಬ್ದಕ್ಕೆ ಕನ್ವರ್ಟ್ ಮಾಡೋದಕ್ಕೆ ಕೆಲವರಿಗೆ ಆಗ್ತಾ ಇರೋದಿಲ್ಲ. ಗೊತ್ತಿರ್ಲಿ ಮಾಸ್ಟರ್ಸ್, ಒಂದು ಅನುಭವ ಆಗಿದೆ, ಇದನ್ನ ಹೇಳೋದು ಹೆಂಗ ಅಂತ ಶಬ್ದಕ್ಕೆ ಕನ್ವರ್ಟ್ ಮಾಡಕ್ ಆಗಲ್ದ. ಈಗ ಹೆಂಗ ಒಂದು ಭಾಷೆಯಿಂದ ಒಂದು ಭಾಷೆಗೆ ಮಾತಾಡ್ರ ಅದನ್ನ ಟ್ರಾನ್ಸ್ಲೇಟ್ ಮಾಡ್ಬೇಕು, ಅನುವಾದ ಮಾಡ್ಬೇಕು. ಹಂಗ ಆದ ಅನುಭವವನ್ನ ಅನುಭವದಿಂದ ಶಬ್ದಕ್ಕೆ ಕನ್ವರ್ಟ್ ಮಾಡೋದು ಒಂದು ಟ್ರಾನ್ಸ್ಲೇಟ್ ಮಾಸ್ಟರ್ಸ್. ಅದು ಕನ್ವರ್ಟ್ ಮಾಡಕ್ ಆಗಲ್ದ ಇದ್ದವರು ಬಹಳ ಮಂದಿ ಇದೀರಿ. ನೀವು ಜಸ್ಟ್ ಇದನ್ನ ಹೆಂಗ ವ್ಯಕ್ತ ಮಾಡ್ಬೇಕು, ಇದು ವ್ಯಕ್ತ ಮಾಡೋದು ಇದ್ರೆ ಹೇಳ್ರಿ, ವ್ಯಕ್ತ ಮಾಡುವಾಗ ನನಗ ನೀವು ಅದಕ್ಕೆ ಅವಕಾಶ ಕೊಡ್ರಿ ಅಂತ ಕೇಳ್ಬಿಟ್ರೆ ಅವ್ರ ಅದಕ್ಕೆ ದಾರಿ ಕೊಡ್ತಾರೆ. ಈಗ ಹೆಂಗ್ ಮೇಡಮ್ ಅವರಿಗೆ ಪರ್ಟಿಕ್ಯುಲರ್ಲಿ ಹಿಂಗ್ ಮೆನ್ಷನ್ ಮಾಡಿ ಹೇಳ್ತಾರಲ್ಲ, ಹಿಂಗ್ ಹೇಳು ಅಂತ, ಹಂಗ ನಿಮಗೂ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಶಂಬಾಲ ಬುಕ್ ಯಾರ ಕೈಯೊಳಗಾದ್ರೂ ಇದ್ರೆ, ನನ್ನ ಹತ್ರ ಇಲ್ಲ ಸದ್ಯಕ್ಕೆ, ಅಲ್ಲೇ ಸ್ಕ್ರೀನ್ ಮೇಲೆ ತೋರಿಸಿ ಸರ್. ಮಾಸ್ಟರ್ಸ್, ಇಲ್ಲಿ ಸರ್ ಕೈಯಲ್ಲಿ ಶಂಬಾಲ ಬುಕ್ ಇದೆ ನೋಡಿ. ಶಂಬಾಲ ಭೂಮಿಯ ಒಳಗಡೆ ಇರುವಂತ ಒಂದು ಅದ್ಭುತ ಲೋಕ. ಅದು ಇನ್ನು ಭೂಮಿಯ ಮೇಲೆ ಪ್ರಕಟಗೊಳ್ಳುವ ಸಮಯ. ಅದು ಪಿರಮಿಡ್ ಮಾಸ್ಟರ್ ಯಾವ ರೀತಿ ಅದರಲ್ಲಿ ಕಾರ್ಯನಿರ್ವಹಿಸಬೇಕು, ಅದರಲ್ಲಿ ಯಾವ ರೀತಿ ಕಾರ್ಯಕರ್ತರಾಗಬೇಕು ಅಂತ ಒಂದು ವರ್ಕ್ಶಾಪ್, ಮಿಷನ್ ಶಂಬಾಲ ಅಂತ ಒಂದು ವರ್ಕ್ಶಾಪ್, 41 ದಿನಗಳ ಒಂದು ವರ್ಕ್ಶಾಪ್ ಶುರು ಆಗಲಿದೆ ಮಾಸ್ಟರ್ಸ್. ಆ ಪುಸ್ತಕವನ್ನ ಬರೆದಂತ ರೂಪಾ ವೆಂಕಟೇಶ್ ಮೇಡಮ್ ಅವರು ಬರ್ತಾರೆ, ನಾವು ಇರ್ತೀವಿ. ಪ್ರಾಕ್ಟಿಕಲಿ ಶಂಬಾಲದಲ್ಲಿ ನಾವು ಹೇಗೆ ಪ್ರವೇಶ ಮಾಡೋದು, ಅಲ್ಲಿಯ ಜ್ಞಾನವನ್ನು ನಾವು ಹೇಗೆ ಪಡ್ಕೊಳ್ಳೋದು, ಅದೇ ರೀತಿಯಾಗಿ ನಾವು ಭೂಮಿ ಮೇಲೆ ಹೇಗೆ ಬದುಕೋದು, ಇದು ನಿಮ್ಮ ಜೀವನದ ಒಂದು ಅತ್ಯದ್ಭುತ ಯಾತ್ರೆಯಾಗಲಿದೆ ಮಾಸ್ಟರ್ಸ್. ಬಹು ಬೇಗನೆ, ಒಂದು ವಾರದ ಒಳಗೇನೆ ಇದು ಶುರು ಆಗುತ್ತೆ. ಇವತ್ತೇ ಫ್ಲೈಯರ್ಸ್ ಮಾಡಿ ಎಲ್ಲಾ ಗ್ರೂಪ್ಗಳಲ್ಲಿ ಕಳಿಸ್ತೀವಿ. ಬಿ ರೆಡಿ, ಇನ್ನೊಂದು ಮಹಾಮಂಡಲಕ್ಕೆ ತಯಾರಾಗಿರಿ ಮಾಸ್ಟರ್ಸ್. थैंक यू, थैंक यू, थैंक यू सो मच मास्टर्स. मास्टर्स, यहाँ पे बुद्ध पूर्णिमा के एक्सपीरियंस और इससे पहले वाले एक्सपीरियंस मास्टर्स ने शेयर किया है. और ಸರ್ ಏನೋ ಮಾಡಕ್ ಹೋಗಿ ಮ್ಯೂಟ್ ಆಯ್ತು. ಸಾರಿ ಸರ್, ಏನೋ ಮಾಡಕ್ ಹೋಗಿ ಮ್ಯೂಟ್ ಆಯ್ತು. ಅನ್ಮ್ಯೂಟ್. ओके, थैंक यू मास्टर्स, थैंक यू सो मच. अभी तक मास्टर्स बुद्ध पूर्णिमा के सेलिब्रेशंस और अपने एक्सपीरियंस शेयर कर रहे थे. और बुद्ध पूर्णिमा में पिरामिड वैली में जैसे एक्सपीरियंस हुए, वहां पे नाद ध्यान कैसा था, और वहां पे संपूर्ण व्यवस्था कैसी थी, और अन्न प्रसाद व्यवस्था कैसी थी, और वहां के मास्टर्स को कैसे वो पूरा एक स्वर्गीय अनुभव हुआ, उनका एक्सपीरियंस शेयर किया. और उनका लगभग 14 घंटे का जर्नी होने के बाद भी
कैसे सुकून से अपने अपने प्लेस में पहुंचे, ये उन्होंने शेयर किया। और सेकंड, जो यहाँ हुबली में एक मेगा पिरामिड में जो 80 by 80 एक बृहद पिरामिड में जो ध्यान कर रहे थे, उनका एक्सपीरियंस उन्होंने शेयर किया कि म्यूजिक के साथ चींटी, पेड़ पौधे, पंछी और सभी जीव जंतु डांस कर रहे थे। चींटी भी, ब्लैक, जो बड़ी बड़ी चींटी होती, चींटी भी डांस कर रहे थे म्यूजिक के साथ। मतलब सकल जीव राशि इस बुद्ध पूर्णिमा के साथ संभ्रम कर रहे थे मास्टर्स, सेलिब्रेट कर रहे थे। ये मात्र केवल मनुष्यों का सेलिब्रेशन नहीं, ये सकल जीव राशि का संभ्रम है मास्टर्स। जोरदार तालियां दीजिए, जोरदार तालियां दीजिए, जोरदार। और अभी जो मैडम ने शेयर किया है, और वहां पे शरण प्रभा ट्रैकिंग के उनके अद्भुत एक्सपीरियंस है, उसे सुनेंगे तो एक दिन लगेगा। कल वे शेयर करेंगे। तब तक आज के लिए मास्टर्स, कि आज उनको ये संपूर्ण रूप से दिखाया गया कि ये सृष्टि का ये रहस्य उद्घाटन किया, और सृष्टि की सृष्टि कैसे हुई। एक ज्योति से, ब्रह्मन से, ब्रह्म से ब्रह्मन की उत्पत्ति हुई। और मैडम ने पूछा कि ब्रह्मन का मतलब क्या है। ब्रह्मन मतलब ब्रह्म से जो स्वयं की सृष्टि हुई वो ब्रह्मन है। और वहां से कैसे सृष्टि की उत्पत्ति और आगे बढ़ती गई, ये आपको डिटेल में क्लास में मिलते रहे। इसका नॉलेज, इसका विजडम आपको क्लास में मिलता रहेगा मास्टर्स। और मैडम रेगुलरली हफ्ते में एक दिन क्लास लेंगी और उनका एक्सपीरियंस इस पे शेयर होते रहेंगे। थैंक यू, थैंक यू मैडम, थैंक यू सो मच। और एक बात मैडम मास्टर्स, बुक के यहाँ पे है, एक बुक रिलीज हुआ, शंबाला, और ये सब टाइटल है शंबाला का कि प्रकाश लोक, ಬೆಳಕಿನ प्रपंच, प्रकाश लोक। मास्टर, सभी शंबाला भूमि के अंतर्गत रहस्यमय ढंग से रहने वाला एक लोक है, जो सारे एनलाइटन मास्टर्स वहां पे प्रकाश के लिए काम कर रहे हैं। उस प्रकाश के लिए काम करने के लिए हम भी एक वॉरियर की तरह कैसे जुड़ना, इसके लिए एक मंडल ध्यान शुरू होगा। और स्वयं रूपा वेंकटेश मैडम, जो दिव्य लोक से वो उस विजडम को लेकर आई हैं, वो स्वयं आ रही हैं। एक हफ्ते के बाद वो सेशन शुरू हो जाएगा, और उसका नाम है मिशन शंबाला। ओके, थैंक यू, थैंक यू, थैंक यू, थैंक यू सो मच मास्टर्स। कल मिलेंगे। नमस्ते। Yes.